ಮಹಾಶಿವರಾತ್ರಿ ಹಬ್ಬದ ಆಚರಣೆ. ಶಿವರಾತ್ರಿ ಹಬ್ಬದಂದು ಮುಂಜಾನೆ ಪ್ರತಿ ಮನೆಯಲ್ಲಿ ದೇವರಿಗೆ ಪೂಜೆಗೆಂದು ಸಿದ್ಧತೆಗಳು ಆರಂಭವಾಗುತ್ತವೆ. ಮಂತ್ರದಿಂದ ಮಾಘ ಮಾಸದ ಪೂಜೆಯ ತಯಾರಿಯ ಸಮಯದಲ್ಲಿ ಮನೆಯವರು ಪ್ರಥಮವಾಗಿ ಕರ್ಪೂರ ಬೆಳಗುವ ಮೂಲಕ ಹಬ್ಬಕ್ಕೆ ಆರಂಭವನ್ನು ಮಾಡುವರು. ಶಿವರಾತ್ರಿ ದಿನ ಭಕ್ತರು ಶಿವನ ಪ್ರತಿಮೆ ಅಥವಾ ಲಿಂಗ ಪೂಜೆ ಮಾಡಲು ದೇವಾಲಯದಲ್ಲಿ ಸೇರಿ ದೇವರಿಗೆ ಅರ್ಪಣೆಯನ್ನು ಮಾಡಿ ಪ್ರಾರ್ಥಿಸುತ್ತಾ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಜಪಿಸುವರು. ಹಬ್ಬದ ಸಮಯದಲ್ಲಿ ಉಪವಾಸವಿದ್ದು ಶಿವನ ಮಹಿಮೆಯನ್ನು ಕೇಳಬೇಕು. ಹಬ್ಬದ ಹೊತ್ತಿನಲ್ಲಿ ಭಕ್ತರು ದೀರ್ಘ ಉಪವಾಸವನ್ನು ಅನುಸರಿಸಿ ಆದರ್ಶವಾದ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ನಿರಂತರವಾಗಿ ಜಪಿಸುತ್ತಾ ಕೆಲ ಭಕ್ತರು ಭಜನೆಯನ್ನು ಶ್ರವಣದ ಮೂಲಕ ಈ ರಾತ್ರಿಯ ಉಪವಾಸವನ್ನು ಯಶಸ್ವಿಯಾಗಿ ನಡೆಸುತ್ತಾರೆ. ಅರ್ಧರಾತ್ರಿ ಸಮಯದಲ್ಲಿ ಎಲ್ಲ ಭಕ್ತರು ಶಿವರಾತ್ರಿ ದಿನ ಭಜನೆ ಮಂಗಳಾರತಿ ಮಾಡುವ ಮೂಲಕ ಭಕ್ತಿಯಿಂದ ದೇವರನ್ನು ಕರೆದಾಗ ಆಧ್ಯಾತ್ಮಿಕ ಲಾಭಕ್ಕಾಗಿ ಶಿವರಾತ್ರಿ ಮಹೋತ್ಸವದಲ್ಲಿ ಭಾಗವಹಿಸುತ್ತಾರೆ. ಆ ವೇಳೆ ದೇವರಲ್ಲಿ ಮತ್ತಷ್ಟು ಭಕ್ತಿ ಮತ್ತು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಹಬ್ಬದ ದಿನವನ್ನು ಸಮರ್ಪಣೆ, ದಯಾ ಮತ್ತು ಭಕ್ತಿಯೊಂದಿಗೆ ಮುಕ್ತಾಯಗೊಳಿಸುವ ಮೂಲಕ ಭಕ್ತರು ತಮ್ಮ ಹೃದಯವನ್ನು ಪರಿಪೂರ್ಣತೆಯ ಆನಂದವನ್ನು ಅನುಭವಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಭಕ್ತರು ತಮ್ಮ ಮನಸ್ಸನ್ನು ಹೃದಯವನ್ನು ಶುದ್ಧಿಗೊಳಿಸಲು ಹಬ್ಬದಲ್ಲಿ ಭಾಗವಹಿಸುತ್ತಾರೆ. ಶಿವರಾತ್ರಿಯಂದು ಭಜನೆ, ಉಪವಾಸ ಜೊತೆಯಲ್ಲಿ ಲಿಂಗಕ್ಕೆ ಬಿಲ್ವಪತ್ರ ಅರ್ಚನೆ ಅತಿ ಪ್ರಮುಖವಾದುದು. ನೀವು ಒಂದು ಬಿಲ್ವಪತ್ರೆಯನ್ನು ಅರ್ಪಿಸಿದರೂ ಕೂಡ ಅನೇಕ ಜನ್ಮದ ಪಾಪಗಳು ಪರಿಹಾರವಾಗುತ್ತದೆ ಎಂದು ಶಿವಪುರಾಣದಲ್ಲಿ ಉಲ್ಲೇಖವಿದೆ.